ಸರ್ಕಾರಿ ಭೂಮಿ ಮೇಲೆ ಸಾಲ ಪಡೆದ ಖಾಸಗಿ ಕಂಪನಿ ಗುತ್ತಿಗೆ ಪಡೆದ ಜಾಗದ ಮೇಲೆ 95 ಕೋಟಿ ರೂಪಾಯಿ ಸಾಲ ಪಡೆದಿದೆ. ಕಬಿನಿ ಡ್ಯಾಂನಲ್ಲಿ ವಿದ್ಯುತ್ ಉತ್ಪಾದಿಸೋದಕ್ಕೆ ಜಾಗವನ್ನ ಗುತ್ತಿಗೆ ಪಡೆದಿರ್ತಾರೆ. ಕಾವೇರಿ ನೀರಾವರಿ ನಿಗಮದ 13 ಎಕರೆ ಸರ್ಕಾರಿ ಭೂಮಿ ಇದೆ. 13 ಎಕರೆ ಸರ್ಕಾರಿ ಭೂಮಿ ಮೇಲೆ ಸಾಲ ಪಡೆದಂತಹ ಕಂಪನಿ ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಹೆಸರಿಗೆ ಆರ್ಟಿಸಿ ಆಗಿರುತ್ತೆ. ಸರಗೂರು ತಹಶೀಲ್ದಾರಿಂದ ಆರ್ಟಿಸಿ ಬದಲಾವಣೆಯಾಗಿದೆ. ನ್ಯೂಸ್ ಫಸ್ಟ್ ಮುಂದೆ ಸತ್ಯ ಒಪ್ಪಿಕೊಂಡಿದ್ದಾರೆ ಡಬಲಿ ಚಂದ್ರಶೇಖರ್. ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದಂತಹ 13 ಎಕರೆ ಭೂಮಿ ಮೇಲೆ ಸಾಲ ಪಡೆದಿದ್ದಾರೆ. ಸಾಲ ಪಡೆದಿರುವಂಥದ್ದು ಖಾಸಗಿ ಕಂಪನಿ, ಆದರೆ ಜಮೀನು ಇರುವಂಥದ್ದು ಗೌರ್ಮೆಂಟ್ ಜಮೀನು, ಸರ್ಕಾರಿ ಜಮೀನದು. ಈ ರೀತಿ ಸಾಲ ಪಡೆಯೋದಕ್ಕೆ ಸಾಧ್ಯನಾ? ಇದಕ್ಕೆ ಉತ್ತರ ಯಾವೆಲ್ಲ ತಹಶೀಲ್ದಾರ್ ಆಗಿರಬಹುದು, ಅಧಿಕಾರಿಗಳಾಗಿರಬಹುದು, ಪರ್ಮಿಷನ್ ಕೊಟ್ಟಂತಹ ಜನಪ್ರತಿನಿಧಿಗಳಾಗಿರಬಹುದು, ಈ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕು. ಈ ರೀತಿನೂ ಆಗುತ್ತಾ ಸ್ವಾಮಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿಂದ ವಿದ್ಯುತ್ನ ಉತ್ಪಾದನೆ ಮಾಡಿ ತಮಿಳುನಾಡು ಹೊರಗಡೆಗೆ ಸಾಗಿಸ್ತಾರೆ. ಬಟ್ ಇಲ್ಲಿ ನಮಗೇನಾಗಿದೆ ಅಂದರೆ, ನಮ್ಮ ಸ್ಥಳದಲ್ಲಿ ನೀರು ಡ್ಯಾಮ್ ತುಂಬಿ ಅದಕ್ಕೆ ಭೂಮಿಗಳು ಅಕ್ವೈರ್ ಆಗಿರೋದಲ್ದೇ ಈ ಅನುಕೂಲವಾಗುವಂಥ ಈ ಪವರ್ ಸ್ಟೇಷನ್ನ ಮಾಡಿದಾರಲ್ಲ, ಈ ಪವರ್ ಸ್ಟೇಷನ್ನಿಂದ ನಮ್ಮ ತಾಲೂಕಿಗೆ ಯಾವುದೇ ರೀತಿಯ ಅನುಕೂಲ ಆಗ್ತಾ ಇಲ್ಲ. 5 ಪೈಸದ ಬಾಡಿಗೆ ಕೊಟ್ಬಿಟ್ಟು 20 ಪೈಸದ ಆದಾಯನ ಅವನು ಪಡ್ಕೊಂಡು ಹೋಗ್ತಾ ಇದ್ದಾನೆ, ಮಾರ್ಕೊಂಡು ಆದಾಯ ಮಾಡ್ತಾ ಇದ್ದಾನೆ. ನಮ್ಮ ತಾಲೂಕಿನ ರೈತಾಪಿ ವರ್ಗಕ್ಕೆ ಯಾವುದೇ ರೀತಿ ಇದರಿಂದ ಅನುಕೂಲ ಆಗ್ತಾ ಇಲ್ಲ. ಏತ ನೀರಾವರಿ ಮಾಡಿದರೆ ಅದರಿಂದನೂ ನಮಗೆ ಸಫಿಷಿಯೆಂಟ್ ಆಗಿ ನೀರು ಒದಗಿಸ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇಲ್ಲ. ಈ ಪವರ್ ಸ್ಟೇಷನ್ ಏನಾಗಿದೆ ಅಂದರೆ ಲೀಸು ಕೊಟ್ಟಿದ್ದಾರೆ 30 ವರ್ಷಕ್ಕೆ, 6 ಕಾಸ್ಕೋ 3 ಕಾಸ್ಕೋ ಕೊಟ್ಟಿದ್ದಾರೆ. ಆದರೆ ಈ ಪವರ್ ಸ್ಟೇಷನ್ ಅವರು ಹೆಚ್ಚಿನ ಲಾಭವನ್ನು ತಗೊಂಡು ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಈ ಕಬಿನಿ ಇಂಜಿನಿಯರು ಮತ್ತು ಈ ಪವರ್ ಸ್ಟೇಷನ್ನ ಡೈರೆಕ್ಟರ್ಗಳು ಎಲ್ಲ ಸೇರ್ಕೊಂಡು ಈ ಜಮೀನ್ ಮೇಲೆ ಮತ್ತು ಈ ಡ್ಯಾಮ್ನ ಏನು ಪವರ್ ಸ್ಟೇಷನ್ ಮಾಡಿದಾರೆಯೋ ಅದ್ರ ಮೇಲೆ ಲೋನ್ ತಗೊಂಡಿದ್ದಾರೆ. ಒಂದ್ಸರಿ 90 ಕೋಟಿ ತಗೊಂಡಿದ್ದಾರೆ, ಇನ್ನೊಂದ್ಸರಿ 55 ಕೋಟಿ ತಗೊಂಡಿದ್ದಾರೆ. ಈ ಲೀಸ್ಗೆ ಕೊಟ್ಟಿರ್ತಕ್ಕಂಥ ಜಮೀನು ಮುಂದಿನ ವರ್ಷಕ್ಕೆ ಆ ರಿಲೀಸ್ ಡೇಟ್ ಮುಗಿತಿದೆ. ಆದ್ರೂ ಸುಧಾ ಇವನು ನನಗೆ ಲಾಸ್ ಆಗಿದೆ ಅಂತ ಮುಂದೆ ಸರ್ಕಾರದ ಮೇಲೋ ಅಥವಾ ನಮ್ಮ ತಾಲೂಕಿನ ಆಸ್ತಿ ಮೇಲೋ ಸಾಲನ ಉರ್ಸು ಹೋಗುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಈ ಲೋನ್ ಇವ್ರಿಗೆ ಲೀಸು ಕೊಟ್ಟಿರೋದು ಹೊರತು ಇದ್ರ ಮೇಲೆ ಲೋನ್ ತಗೊಳ್ಳುವಂಥ ಅಥಾರಿಟಿ ಕೊಟ್ಟಿರಲಿಲ್ಲ. ಆದರೆ ಇವನು ಈ ಜಮೀನ್ ಮೇಲೆ ಓನರ್ಶಿಪ್ ಅಲ್ಲಿ ಕುಂತಿದ್ದಾನೆ. ಇವನು ಕೊಟ್ಟಿರೋದು ಲೀಸು 11ನೇ ಕಾಲಮ್ಲಿ ಇರಬೇಕಾಗಿತ್ತು, 9 ಕಾಲಮ್ಲೆ ಕೂತಿದ್ದಾನೆ. ನಾವು 2001 ರಿಲೀಸ್ ಮಾಡಿದ್ವಿ. 2001 ಅವ್ರಿಗೆ ರಿಲೀಸ್ ಮಾಡಿಕೊಟ್ಟಿದ್ದೀವಿ ಅಷ್ಟೇ. ಸರಿ ಏನು ಇದು ಮಾಡಿಲ್ಲ. ಸರ್, ಅವ್ರು ಯಾರೋ ತಹಸೀಲ್ದಾರ್ ಯಾವ್ದು ಕಣ್ ತಪ್ಪಿನಿಂದ ಏನೋ ಆಗಿದೆ ಅಂತೆ, ಅವರೇ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಇದು ಮಾಡಿದಿರಾ, ತಿದ್ದುಪಡಿ ಮಾಡ್ಕೊಡಿ, ನಾವು ರಿಲೀಸ್ ಮಾತ್ರ ಮಾಡಿದ್ರು ಅಂತ ಅವ್ರಿಗೆ ಕೇಳಿದ್ದಾರೆ ಸರ್. ನಾವು ಅವ್ರಿಗೆ 2001 ರಿಲೀಸ್ ಆದಾಗಲೇ ಹಂಗೆ ಆಗ್ಬಿಟ್ಟಿದ್ವಿ ಅಂತೆ. ಅವ್ರಿಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅದೇನೋ ಯಾರೋ ನೋಡಿದಾಗ ಬಟ್ ಒಂದಷ್ಟು ಜನ ಕಾಂಗ್ರೆಸ್ ಮುಖಂಡರುಗಳೆಲ್ಲರೂ ಆರೋಪ ಮಾಡಿದ್ರು ಸರ್. ಈಗ DSS ಅವರು, ರೈತ ಸಂಘದವ್ರು ಎಲ್ಲರೂ ಅವ್ರು ಹೇಳ್ತಾರೆ ಅದ್ರ ಮೇಲೆ 100 ಕೋಟಿ ಮೇಲೆ ಲೋನ್ ತಗೊಂಡಿದ್ದಾರೆ. ಅದಲ್ಲ, ಲೋನು ಅವರ ಪ್ರಾಜೆಕ್ಟ್ ತಗೋಬಹುದು. ಲ್ಯಾಂಡ್ ಮಾತ್ರ ಲೀಸ್ ಅಷ್ಟೇ ಸರ್. ಲ್ಯಾಂಡ್ ಲೀಸ್ ಇದೆ, ಬಟ್ ಅದೇ ಲ್ಯಾಂಡ್ ಲೀಸ್ ನ ತಗೊಂಡ್ಕೊಂಡು ಅದ್ರ ಮೇಲೆ ಅದ್ರ ಬಗ್ಗೆ ನಮ್ಗೆ ಐಡಿಯಾಸ್ ಇಲ್ಲ. ನಮ್ಗೆ ಲೋನು ಪ್ರಾಜೆಕ್ಟ್ ಬಗ್ಗೆ ಅವ್ರು ಮಾಡಿರೋದು ಲೋನು ನಮ್ಗೇನು ಬರೋದಿಲ್ಲ. ಅದು ಬರೀ ನಮ್ದು ಏನು ಲ್ಯಾಂಡ್ ಇದೆ 30 ವರ್ಷಕ್ಕೆ ಲೀಸ್ ಮಾಡಿದ್ವಿ. 30 ವರ್ಷ ನಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಷ್ಟೇ. ನೀವು ಅವ್ರ ಗಮನಕ್ಕೆ ತಂದಿದ್ದೀರಾ ಸರ್? ಸುಭಾಷ್ ಅವ್ರ ಗಮನಕ್ಕೆ? ಸುಭಾಷ್ ಕಂಪ್ನಿ ಅದೇ ಈ ತರದ ನಿಮ್ಮ ಹೆಸರಲ್ಲಿ ಭೂಮಿ ಇದೆ ಆ ತರದಲ್ಲಿ ಏನಾದ್ರು? ಇಲ್ಲ, ಮೊನ್ನೆ ಯಾರೋ ಹೇಳಿದ್ರು ಅಷ್ಟೇ, ನಮ್ಗೆ ಏನು ಇದಿಲ್ಲ. ಅವಾಗ ನೋಡಿದಾಗ 2001 ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೆ 2001 ಆಗ್ಬಿಟ್ಟಿದೆ. ಅಂದ್ರೆ 2023 RTC ಬಂದಿದೆ ಅಂತ ಅಲ್ಲಿಂದ 2001 ಆಗಿರೋದು ಅಂತೆ. 2001 ಹಾಗಾಗಿ ಅವ್ರಿಗೆ ಕಣ್ ತಪ್ಪಿನಿಂದ ಆಗಿರೋದ್ರಿಂದ ಅವರೇ ರಿಕ್ವೆಷನ್ ಕೊಟ್ಟಿದ್ದಾರೆ. ಹೌದಾ? ಅವರೇ ಕೊಟ್ಟಿದ್ದಾರೆ ಅವರೇ ರಿಕ್ವೆಷನ್. ಬಟ್ ಈ ಲೋನ್ 100 ಕೋಟಿ ಲೋನ್ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಸರ್? ಪ್ರಾಜೆಕ್ಟ್ ಅವ್ರದ್ದು ಯಾವ ಬೇಸಿಸ್ ಮೇಲೆ ತಗೊಂಡಿದ್ದಾರೆ ಅಂತ ಅವ್ರನ್ನ ಕೇಳಿ. ಬಟ್ ಅವರು ಭೂಮಿ ಮೇಲೆ ತಗೊಂಡಿರೋದು ಅಂತ ಹೇಳ್ತಾರೆ ಸರ್. ಭೂಮಿ ಮೇಲೆ ತಗೊಳ್ಳೋಕೆ ಸಾಧ್ಯವೇ ಇಲ್ಲ. ಲೀಸ್ಗೆ ಯಾರು ಕೊಡ್ತಾರೆ? ಅದೇನೆ ಲೀಸ್ಗೆ, ಅದೇನೆ 100 ಕೋಟಿ ಹೆಂಗ್ ಕೊಡ್ತಾರೆ ಅಂತ ಕಬ್ಬಿನಿದು ಪ್ರಾಜೆಕ್ಟ್ ಮೇಲೆ ಕೊಟ್ಟಿರ್ತಾರೆ. ಪ್ರಾಜೆಕ್ಟ್ ಮೇಲೆ 30 years ಲೀಸ್ ಅಂತ ಕೊಟ್ಟಿರ್ತೀವಿ. ಆ ಲೀಸ್ ಮೇಲೆ 30 years ಆದ್ಮೇಲೆ ವಾಪಸ್ ಮಾಡ್ತಾರೆ. ಸದ್ಯಕ್ಕೆ ಅವರೇ ರಿಕ್ವೆಷನ್ ಕೊಟ್ಟಿದ್ದಾರೆ ಸರ್. ಅವ್ರ ರಿಕ್ವೆಷನ್ ನಿಮ್ಗೆ ಏನಾದ್ರು ಕೊಟ್ಟಿದ್ದಾರೆ ಸರ್ ಅವರು? ಸುಭಾಷ್ ನೋಡ್ಬೇಕು, ನಮಗೆ ಕೊಟ್ಟಿದ್ದಾರೆ. ಸಬ್ ಡಿವಿಷನ್ ಕೊಟ್ಟಿರ್ತಾರೆ. ಸಬ್ ಡಿವಿಷನ್ ಪಕ್ಕದ ಆಫೀಸ್ ಇದೆ. ನಿಮ್ ಗಮನಕ್ಕೆ ಬಂದಿದೆ ಸರ್? ಬಂದಿದೆ, ವಿಚಾರಿಸಿದ್ದೇನೆ. ಗಮನಕ್ಕೆ ಬಂದ್ಮೇಲೆ ನಾವು ವಿಚಾರಣೆ ಮಾಡ್ತೀವಿ. ಇಲ್ಲ, ಬೆಳಿಗ್ಗೆ ನಾವು
ಸ್ಟೋರಿ ಮಾಡ್ತಿದ್ವಲ್ಲ ಅವಾಗ ಹೇಳೋದು. ಎಲ್ಲ ಏನು ಬೇಡ. ಹ್ಮ್ ಅದು ಒಟ್ಟಾಗಿ ನೀರಿಂದ ಆ ಥರ ಇದೆ. ಅವ್ರದ್ದು ಅವರು ತಪ್ಪು ಒಪ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲದೇ ಆಗಿರೋದು. ಅವರೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಯಾರಿಗೆ, ತಹಸೀಲ್ದಾರ್ಗೆ. ಇನ್ನೊಂದು ಅವರೇ ರಿಕ್ವೆಸ್ಟ್ ಕೊಟ್ಟು ಈ ನಮ್ಮ AW ಹೋಗಿ ಅವರು ಇದು ಮಾಡಿದ್ದಾರೆ. ನಮ್ಮ AW ರಿಕ್ವೆಸ್ಟ್ ಕೊಟ್ಟು ಚೇಂಜ್ ಮಾಡಿ ಅಂತ ಹೇಳಿ. ಅಂದ್ರೆ ಕಬಿನಿ ಯಾವ ಆಧಾರದ ಮಾಡಿದ್ರು ಕೇಳಿದ್ದಾರೆ ಅವರು. ಓಕೆ. ಆಗ ಅವ್ರಿಗೆ ಬೈ ಮಿಸ್ಟೇಕ್ ಆಗಿದೆ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಳ್ತಾ ಇದ್ರು. ಸುಭಾಷ್ ಪವರ್ ಕೋಆಪರೇಷನ್ ಲಿಮಿಟೆಡ್ ಹೆಸರಿಗೆ RTC 1 ವರ್ಷದ ಹಿಂದೆ ಅಂದ್ರೆ 2023ರಲ್ಲೇ ಆಗಿದೆ. ಆವಾಗ ಒಂದಿಷ್ಟು ರೈತ ಸಂಘದವರು, ಒಂದಿಷ್ಟು ಕಾಂಗ್ರೆಸ್ ಲೀಡರ್ಸ್ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಅಲ್ಲಿ ಮಾತನಾಡ್ತಾ ಇದ್ರು. ಇನ್ನು ರೈತರು ಕೂಡ ಈ ವಿಚಾರದ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಪ್ರಶ್ನೆ ಇರುವಂತದ್ದು, ಇವರು ಬ್ಯಾಂಕ್ನಲ್ಲಿ 95 ಕೋಟಿ ರೂಪಾಯಿ ಸಾಲ ಪಡ್ಕೊಂಡಿದ್ದಾರಂತೆ. 2023ರಲ್ಲಿ SBI ಬ್ಯಾಂಕ್ನಿಂದ 95 ಕೋಟಿ ರೂಪಾಯಿ ಸಾಲ. ಜಮೀನು ಸರ್ಕಾರಿ ಜಮೀನು, ಖಾಸಗಿ ಅವರು ಗುತ್ತಿಗೆಯಾಗಿ ಪಡೆದಿರ್ತಾರೆ. ಅದೇ ಸರ್ಕಾರಿ ಜಮೀನಿನ ಮೇಲೆ ಇಷ್ಟೊಂದು ಸಾಲ ಪಡಿಬಹುದಾ? ಈ ಬಗ್ಗೆ ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡೋಪುರ. ರವಿ, ಇಲ್ಲಿ 2 ಪ್ರಶ್ನೆ ಕಾಡ್ತಾ ಇರುವಂತದ್ದು. ಒಂದು, ಸರ್ಕಾರಿ ಜಮೀನಿಗೆ ಖಾಸಗಿಯವರು ಗುತ್ತಿಗೆ ಪಡೆದಾಗ ಸಾಲ ಪಡೆಯೋದಕ್ಕೆ ಅವಕಾಶ ಇದೆಯಾ, ಪರ್ಮಿಷನ್ ಇದೆಯಾ ಅಂತ. ಮತ್ತೊಂದು, ಬ್ಯಾಂಕ್ನವರು ಕೂಡ ಸರ್ಕಾರಿ ಜಮೀನಿನ ಮೇಲೆ ಖಾಸಗಿ ವ್ಯಕ್ತಿಗೆ ಇಷ್ಟೊಂದು ಸಾಲ ಕೊಡ್ತಾರಾ? ಸಭಾ, ಖಂಡಿತವಾಗ್ಲೂ ಇಲ್ಲಿ ಕಾಡ್ತಿರುವಂತಹ ಯಕ್ಷ ಪ್ರಶ್ನೆಗಳೇ ಇವು. ಯಾಕಂದ್ರೆ ಯಾರದ್ದೋ ಭೂಮಿ, ಯಾರದ್ದೋ ದುಡ್ಡು. ಇಲ್ಲಿ ಪ್ರಮುಖವಾಗಿ ಸರ್ಕಾರಿ ಭೂಮಿಯನ್ನ ಕಬಳಿಸುವ ಹುನ್ನಾರ ಕೂಡ ಒಂದೆಡೆ ನಡೆದಿದೆ ಅನ್ನೋ ಆರೋಪ ಈಗ ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳದಾಗಿದೆ. ಮೈಸೂರು ಜಿಲ್ಲೆ HT ಕೋಟೆ ತಾಲೂಕಿನ ಬೀಚ್ನಲ್ಲಿರುವಂತಹ ಕಬಿನಿ ಜಲಾಶಯದಲ್ಲಿ ಸದ್ಯ ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವರು 30 ವರ್ಷದ ಲೀಸ್ಗೆ ತೆಗೆದುಕೊಂಡಿದ್ದಾರೆ. ಅವರು 2028ಕ್ಕೆ ಆ ಲೀಸ್ನ ಅವಧಿ ಅಂತ್ಯ ಆಗುತ್ತೆ. ಇದರಲ್ಲಿ ಸಾಕಷ್ಟು ಕರಾರುಗಳನ್ನ ಅಂದ್ರೆ ನಿಯಮಾವಳಿಗಳನ್ನ ಹಾಕಿಕೊಂಡಿದ್ದಾರೆ. ಆ ನಿಯಮಾವಳಿಗಳ ಅನುಸಾರವಾಗಿಯೇ ಈವರೆಗೆ ಅವರು ಕರ್ತವ್ಯವನ್ನ ನಿರ್ವಹಿಸ್ತಿದ್ರು. ಆದ್ರೆ ಅಸಲಿ ವಿಷಯ ಏನಂತ ಅಂದ್ರೆ, ಇಲ್ಲಿ ಸುಭಾಷ್ ಕಬಿನಿ ಕಾರ್ಪೊರೇಷನ್ ಲಿಮಿಟೆಡ್ ಹೆಸರಿಗೆ ಈಗ ಕಾವೇರಿ ನೀರಾವರಿ ನಿಗಮದ ಆಸ್ತಿಯ ಪರಬರಿ ಆಗಿರೋದು. 13 ಎಕರೆ ಭೂಮಿಯನ್ನ RTCಯಲ್ಲಿ ಅವರ ಹೆಸರಿಗೆ ಕೂರಿಸಿದ್ದಾರೆ. ಅಂದ್ರೆ ಅಸಲಿಗೆ ಈ ಭೂಮಿ ಕಾವೇರಿ ನೀರಾವರಿ ನಿಗಮದ ಆಸ್ತಿ. ಆದ್ರೆ ಈ ಆಸ್ತಿಯನ್ನೇ ಈಗ ಕಬಿನಿ ಸುಭಾಷ್ ಕಾರ್ಪೊರೇಷನ್ ಲಿಮಿಟೆಡ್ ಅವರ ಹೆಸರಿಗೆ RTCಯಲ್ಲಿ ಕೂರಿಸಿರೋದು. ಇಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅಥವಾ ಎಡವಟ್ಟು ಮಾಡಿದ್ದಾರಾ ಅನ್ನೋದು ಈಗ ಬೆಳಕಿಗೆ ಬರಬೇಕಾಗಿದೆ. ಸರ್ಗೂರು ತಾಲೂಕಿನ ಕಂದಾಯ ಅಧಿಕಾರಿಗಳು, ತಹಶೀಲ್ದಾರರು ಹಾಗೂ ಇಲ್ಲಿನ ಕಬಿನಿ ಜಲಾಶಯದ ಅಧಿಕಾರಿಗಳು ಅಂದ್ರೆ ಆಗ್ಬೋದು, AEE ಆಗ್ಬೋದು, ಈಗ ಇತರ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಶಾಮೀಲಾಗಿದ್ದಾರಾ ಅನ್ನೋದು ಮೊದಲಿಗೆ ಕಾಡುವಂತ ಪ್ರಶ್ನೆ. ಕಾರಣ ಏನಂತ ಅಂದ್ರೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ಕೋಟಿ ರೂಪಾಯಿ ಸಾಲವನ್ನ ಗುತ್ತಿಗೆ ಪಡೆದ ಭೂಮಿ ಮೇಲೆ ಪಡೆದುಕೊಳ್ತಿರೋದು. ಗುತ್ತಿಗೆ ಪಡೆದಂತಹ ಭೂಮಿ ಮೇಲೆ ಲೋನ್ ತೆಗೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಯಾವ ರೀತಿ ತೆಗೆದುಕೊಂಡಿದ್ದಾರೆ, ಅದು ಕೇವಲ 13 ಎಕರೆ ಭೂಮಿಗೆ. ಮೂಲಭೂತವಾಗಿ ಈ ಭೂಮಿ ಮುಳುಗಡೆ ಜಮೀನು. ಇದನ್ನ ರೈತರಿಂದ ಕಡಿಮೆ ಹಣಕ್ಕೆ ತೆಗೆದುಕೊಂಡಿರುವಂತ ಜಾಗ. ಲೀಸ್ಗೆ ಪಡೆದಂತಹ ಭೂಮಿಯಲ್ಲಿ 100 ಕೋಟಿ ರೂಪಾಯಿ ಹಣವನ್ನ ಖಾಸಗಿ ಕಂಪನಿಯವರು ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಅಂದ್ರೆ ಸರ್ಕಾರ ಒಂದು ವೇಳೆ ತೆಗೆದುಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು ಆಗ್ತಿತ್ತು. ಆದ್ರೆ ಖಾಸಗಿ ಅವರು 100 ಕೋಟಿ ಹೆಂಗ್ ತೆಗೆದುಕೊಳ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅನ್ನೋ ಪ್ರಶ್ನೆಗೆ ಇಲ್ಲಿನ ಕೂಡ ಮೌನಕ್ಕೆ ಜಾರ್ತಾರೆ. ತಪ್ಪಾಗ್ಬಿಟ್ಟಿದೆ, ಅದನ್ನ ಸರಿಪಡಿಸ್ಕೊಳ್ತಾರೆ. ಈಗಾಗಲೇ ಅವರು ಪತ್ರವನ್ನ ಬರೆದಿದ್ದಾರೆ, ಆಗ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ AEE ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದನ್ನ ನಾವು ನಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತೀವಿ. ಗುತ್ತಿಗೆ ಅವಧಿ ಮುಗಿದ ಮೇಲೆ ಅದು ನಮ್ಮ ವಶಕ್ಕೆ ಬರುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಈಗಿರುವಂತ ಅಧಿಕಾರಿ ಕೆಲವೇ ದಿನಗಳಲ್ಲಿ ರಿಟೈರ್ಡ್ ಆಗ್ಬೋದು ಅಥವಾ ವರ್ಗಾವಣೆ ಆಗ್ಬೋದು. ಅದಾದ ಬಳಿಕ ಮುಂದೇನು ಅನ್ನೋ ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ಅಂದ್ರೆ ಸರ್ಕಾರದ ಭೂಮಿ ಅಥವಾ ಕಾವೇರಿ ನೀರಾವರಿ ನಿಗಮದ ಭೂಮಿ ಈಗ ಖಾಸಗಿಯವರ ಸೊತ್ತಾಗ್ತಾ ಇರೋದು. ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋದು ಸದ್ಯ ಈಗ ದಲಿತ ಸಂಘರ್ಷ ಸಮಿತಿ ಹಾಗೂ ರೈತ ಸಂಘದ ಮುಖಂಡರ ಆಗ್ರಹ ಆಗಿದೆ ಹಾಗೂ ಈ ಭಾಗದ ಹೋರಾಟಗಾರರ ಒಕ್ಕೂರಲ ಅಭಿಪ್ರಾಯ ಆಗಿದೆ. ಸಭಾ, ರೈಟ್ ರವಿ, ಧನ್ಯವಾದ ಡೀಟೇಲ್ಸ್ಗಾಗಿ. ಇನ್ನು ಇದೇ ಗೊಂದಲ ಮತ್ತು ಇನ್ನು ಇದೇ ವಿಚಾರದ ಬಗ್ಗೆ ಜನಪರ ಹೋರಾಟಗಾರ ನರಸಿಂಹಮೂರ್ತಿ ಮಾತಾಡಿದ್ದಾರೆ, ನೋಡೋಣ. ಸುಮಾರು 12-13 ಎಕರೆ ಭೂಮಿನ ಪವರ್ ಜನರೇಟರ್ ಮಾಡ್ತೀವಿ ಅಂತೇಳಿ ಗುತ್ತಿಗೆ ತಗೊಂಡಂಥ ಕಂಪ್ನಿಗಳು ಇವತ್ತು ಸ್ವಂತ ತಮ್ಮ ಹೆಸರಿಗೆ ಖಾತೆ ಮಾಡಿಸ್ಕೊಂಡು, ತಮ್ಮ ಸ್ವಂತ ಕಂಪ್ನಿಗೆ ಖಾತೆ ಮಾಡಿಸ್ಕೊಂಡು ಇವತ್ತು 100 ಕೋಟಿ ದುಡ್ಡನ್ನ ಇವತ್ತು ಲೋನ್ ತಗೋತಾರೆ ಅಂತ ಹೇಳಿದ್ರೆ, ಈ ಸರ್ಕಾರ, ಈ ನೀರಾವರಿ ನಿಗಮ, ಈ ಕಂದಾಯ ಇಲಾಖೆ ಸತ್ತಿದೆಯೋ ಬದುಕಿದ್ದು ನನಗಂತೂ ಗೊತ್ತಿಲ್ಲ.
ಇವತ್ತು ನಮ್ಮ ಏನು ಈ ಭ್ರಷ್ಟಾಚಾರ ನಡೆದಿದೆಯೋ, ಈ ಪವರ್ ಕಾರ್ಪೊರೇಷನ್ ಅವರು ಸರ್ಕಾರಿ ನೀರಾವರಿ ನಿಗಮದ ಭೂಮಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಟ್ಟು ಇವತ್ತು ಅವರು ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡಿದ್ದಾರೋ, ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಕಂದಾಯ ಇಲಾಖೆ ಮತ್ತು ನೀರಾವರಿ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿ ಮತ್ತು ಕಂದಾಯ ಖಾತೆ ಮಾಡಿಕೊಟ್ಟಂಥ ಕಂದಾಯ ಇಲಾಖೆ ಕೂಡಲೇ ಅಮಾನತು ಪಡಿಸ್ಬೇಕು. ಅಮಾನತು ಪಡಿಸಲಿಲ್ಲ ಅಂತ ಹೇಳಿದ್ರೆ ಇವತ್ತು ಸರ್ಕಾರ, ನಾನು ಕಾಂಗ್ರೆಸ್ನ ಒಬ್ಬ ಲೀಡರ್ ಆಗಿ, ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಉಪಮುಖ್ಯಮಂತ್ರಿಗಳೇ ನೀರಾವರಿ ಮಂತ್ರಿಗಳಿದ್ದಾರೆ, ನಾನು ಅವ್ರ ಗಮನ ಸೆಳೆಯೋಕ್ಕೆ ಇಷ್ಟಪಡ್ತೀನಿ. ನೀವು ದಕ್ಷ ಪ್ರಾಮಾಣಿಕ ಮಂತ್ರಿಗಳಿದ್ದಾರೆ, ಇದು ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೆ, ಇಂಥ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಕೂಡಲೇ ಸೇವೆಯಿಂದನೇ ಬಿಡುಗಡೆ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.